ಇದು ಏನಂತಾರೆ, ಅದೇನೋ ಅಂತಾರಲ್ಲ, ನೀರ ಬಿಡಕ್ಕೆ ಏನಾದ್ರು ನಲ್ಲಿ ಆಯ್ತಾ? ಈಗ ನೀನ್ ಹೇಳು, ಏನ್ ಹೇಳಿದ್ದೀನಿ ಹೇಳು ಅಂತ. ಯಾವ ಥರ ಬುಕ್ಸು ಏನು ಅಂತ ನನಗೂ ಗೊತ್ತಿಲ್ಲ. ಸೊ ನಿಮ್ಮ ಮುಂದೆನೆ ಓಪನ್ ಮಾಡೋಣ. ಯಾವ ಬುಕ್ಸು ಏನು ಅಂತ ತುಂಬ ಕುತೂಹಲ ಜಾಸ್ತಿ ಆಗ್ತೈತೆ. ಯಾಕೆಂದರೆ ಬುಕ್ಸ್ ಓದೋರಿಗೆ ಅದೊಂಥರ ಗೊತ್ತಿರುತ್ತೆ, ಒಂದು ಹೊಸ ಬುಕ್ಸ್ ಏನೋ ಬಂತು, ಅದರಲ್ಲೂ ಯಾವ ಬುಕ್ಸು ಅಂತ ಗೊತ್ತಿಲ್ಲ, ಆ ಥರ ಬಂದಿದೆ ಅಂದಾಗ ನಮಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಯಾವ ಬುಕ್ಸು ಹೇಗಿರುತ್ತೆ, ಸ್ಟೋರಿ ಏನು ಅಂತ. ನಿಮಗೂ ಅದೇ ಥರ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಬುಕ್ಸ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ತುಮಕೂರಿಂದ ಬಂದಿರೋದು ಇದು. ತುಮಕೂರು ಹತ್ರ ಕುಣಿಗಲ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಅಲ್ಲಿ ಅವಳೆ ಅಂತ ಹೇಳ್ಕೊಳಕ್ಕೆ ಇನ್ನೂ ಖುಷಿ ಆಗುತ್ತೆ ನನಗೆ. ಸೊ ಅಲ್ಲಿಂದ ಬಂದಿರೋ ಬುಕ್ಸು. ವಾವ್. ಇವರು ಗೊತ್ತಿದ್ದಾರೆ, ಎಲ್ರಿಗೂ ಗೊತ್ತಿಲ್ಲ ನನಗೆ ಯಾರು ಅಂದರೆ, ಅನಂತ್ ಕುಣಿಗಲ್ ಅಂತಾನೆ ಅವ್ರ ಹೆಸರು. ಇರುವುದೊಂದೇ ಬದುಕು, ಬದುಕು ಬಿಡಿ ಪ್ಲೀಸ್. ತುಂಬ ಅದು ಟೈಟ್ಲು ತುಂಬ ಚೆನ್ನಾಗೂ ಕೂಡ ಇದೆ. ತುಂಬ ಚೆನ್ನಾಗಿದೆ ಬುಕ್ಸು ಅಂತ ಅಂದ್ಕೊಂಡಿದ್ದೀನಿ. ಈ ಬುಕ್ಸ್ನ ಓದಿದ ನಂತರ ನಾನು ಹೇಗಿದೆ ಏನು ಅಂತ ನಿಮಗೆ ಹೇಳ್ತೀನಿ. ನೀವು ಕೂಡ ಬೈ ಮಾಡಿ ಬುಕ್ಸ್ನ ಓದಿ ತುಂಬ ಇಷ್ಟಪಟ್ಟು ಟೈಮ್ ಬುಕ್ಸಿಗೆ ಕೊಟ್ಟರೆ ನಮ್ಮ ನಾವೇನೇ ಗುರ್ತಿಸ್ಕೊಂಡಂಗೆ, ನಮ್ಮನ್ನು ನಾವೇ ಹುಡಿಕೊಂಡಂಗೆ ಅಂತ ಹೇಳ್ಬೋದು ಬುಕ್ಸ್ಗಳ್ನ ಓದಿದಷ್ಟು. ನಾನಂತೂ ನನ್ನ ಫ್ರೀ ಟೈಮ್ನಂತೂ ನಾನು ಬುಕ್ಸ್ ಜೊತೆನೇ ತುಂಬ ಕಳೆಯೋದು. ಇದಕ್ಕೂ ಮುಂಚೆ ನಾನು ಸುಮಾರು ಬುಕ್ಸ್ಗಳ್ನ ನಾನು ರಿವ್ಯೂ ಮಾಡಿದ್ದೀನಿ, ಯಾವ್ಯಾವುದು ಯಾವ ಥರ ಇದೆ ಬುಕ್ಸು, ಎಷ್ಟೆಲ್ಲ ಓದಿದ್ದೀನಿ ಅಂತ. ಸೊ ಕೆಲವೊಂದು ಫ್ರೀ ಇಲ್ಲದೆ ಇರೋ ಕಾರಣ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಈ ಬುಕ್ಸ್ನ ಓಪನ್ ಮಾಡಿದ್ದೀನಿ. ಅನಂತ್ ಅವರೇ ಥ್ಯಾಂಕ್ ಯು ಸೋ ಮಚ್. ಈ ಬುಕ್ಸ್ ಹೇಗಿದೆ ಅಂತ ಓದ್ಬಿಟ್ಟು ಹೇಳ್ತೀನಿ. ನೀನು ಏನೇನೋ ಹೇಳ್ತೀಯ. ಇವತ್ತು ರಾಜಣ್ಣ ಮಿಲ್ಟ್ರಿ ಹೋಟೆಲ್ ತಂದಿದ್ದು ಕಾಲ್ ಸೂಪು, ಒಂಥರ ಖಾರ ಸರಿಯಾಗೈತೆ. ಮತ್ತು ಅದ್ರ ಜೊತೆ ಒಂದು ಇಡ್ಲಿ ಕೊಟ್ಟವ್ರೆ, ಒಂಥರ ಡಿಫ್ರೆಂಟಾಗಿದೆ, ಒಂಥರ ಬಟ್ಲು ಶೇಪಲ್ಲಿ ಅಲ್ಲಮ್ಮ, ಒಳ್ಳೆ ಬಟ್ಲು ಶೇಪಲ್ಲಿ, ಒಂಥರ ಸಾಫ್ಟಾಗಿ ಬಟ್ಲು ಥರ ಇರುತ್ತೆ. ಓಕೆನಾ? ಅದೇನು ಇಡ್ಲಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಹೆಸರು ಗೊತ್ತಿದ್ರೆ ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಯಾವ ಥರ ಇಡ್ಲಿ ಸಿಗುತ್ತೆ ಅಂತ ತಿಂದಿರೋರಿಗೆ ಗೊತ್ತಿರುತ್ತೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟ್ ಯಾವ ಥರ ಇದೆ? ಹೌದಾ? ಬಟ್ ನಾನು ಇದೇ ಫಸ್ಟ್ ತಿಂದಿದ್ದು ಇಡ್ಲಿ ಕಾಂಬಿನೇಷನ್, ಸೂಪ್ ಜೊತೆ ಇಡ್ಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ, ಅಲ್ಲಮ್ಮ? ಸೊ ಯಾರಾದರೂ ಮಿಲ್ಟ್ರಿ ಹೋಟ್ಲಲ್ಲಿ, ರಾಜಣ್ಣ ಮಿಲ್ಟ್ರಿ ಹೋಟ್ಲಲ್ಲಿ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ, ಅಲ್ಲೋಗಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಈಗ ನಾವು ಸಿಗಿತಾ ಇದ್ದೀವಿ. ಕಾಲು ಅಟ್ಟೆಗೆ ಹಾಕ್ಬಿಟ್ಟವಳು ತಲೆ ಇವಳು. ಅದಕ್ಕೆ ಉಪ್ಪಲ್ಲಿ ಬುಜ್ಜಿಗೆ ಸ್ವಲ್ಪ ಉಪ್ಪು ಅಂದ್ಲು, ಅದಕ್ಕೆ ಅವ್ರ ಅಕ್ಕ ಹೇಳ್ತಾವಳೆ. ಸಂಡೇ ರೆಸ್ಟ್ ಕೊಟ್ಟವಳು ಅಲ್ಲಿಗೆ, ಅದಕ್ಕೆ ಸ್ವಲ್ಪ ಉಪ್ಪು ಅನಿಸ್ತಾ ಇದೆ. ನಮಗೆಲ್ಲ ಕರೆಕ್ಟಾಗೈತೆ. ಬೇಡ ಕಡವ, ಬೇಡ.
ಇನ್ನೊಂದ್ಸತಿ ಹೇಳು, ಏನು ಹೇಳ್ದಲ್ಲ ಈಗ? ಅಲ್ಲ, ನೀರ್ ಬಿಡಮ್ಮ ಅಂತ ಬಂದ್ಲು. ನೀರ್ ಬಿಡಕ್ಕೆ ನನ್ನ ಹತ್ರ ನಲ್ಲಿ ಇಟ್ಕೊಂಡಿದ್ದೀನ. ಏನಾಗ ಎಲ್ಲ ನಲ್ಲಿ ಕಾಣುತ್ತೋ. ಹೆಂಗಿದೆ ನೋಡಿ ಲ್ಯಾಂಗ್ವೇಜ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡಬಲ್ ಮೀನಿಂಗ್ ಆಗ್ಬಿಡುತ್ತೆ. ಸೊ ಯಾರು ಡಬಲ್ ಮೀನಿಂಗ್ ಅನ್ಕೋಬೇಡಿ. ಇವೆಲ್ಲವೂ ತಮಾಷೆಗಾಗಿ. ನಗು ಬಂದರೆ ನಕ್ಕು ಬಿಡಿ, ಅಳು ಬಂದರೆ ಹತ್ತು ಬಿಡಿ, ವಿಷ ಬಂದರೆ ಮಲಿಕೋ ಬಿಡಿ, ಹಸಿವಾದರೆ ತಿಂದು ಬಿಡಿ. ವಿಡಿಯೋ ನೋಡ್ಬೇಕು ಅನ್ಸಿದ್ರೆ ವಿಡಿಯೋ ನೋಡಿ, ಬೇಡವೆನಿಸಿದರೆ ಮುಚ್ಕೊಂಡು ರೈಟ್ ಹೇಳಿ. ಇವೆಲ್ಲವೂ ತಮಾಷೆಗಾಗಿ. ಯಾರು ಸೀರಿಯಸ್ ಆಗಿ ತಗೋಬಿಡಿ. ಗುಲ್ಗುಟಿ ಸಾಕು. ಇನ್ನೊಂದ್ಸತಿ ಹೇಳಿ. ನೀನ್ ಕೇಳೋ ತರನೇ ಕೇಳು.